ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ಕನ್ನಡ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹಾರೈಸ್ತಾ ಈ ದಿನದ ಸಂಜೆ ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಈಗಾಗಲೇ ಸಮಯ 8 ಗಂಟೆ ಆಗೋಗ್ಬಿಟ್ಟಿದೆ. ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ, ಊಟ ಸಹ ಆಯಿತು. ಮನೆ ಕೆಲವೊಂದು ವಸ್ತುಗಳು ಬೇಕಾಗಿತ್ತು, ಹಾಗಾಗಿ ಡಿಮಾರ್ಟ್ಗೆ ಹೋಗಿ ಗ್ರಾಸರೀಸ್ನ ತೊಗೊಂಡು ಅದ್ರ ಜೊತೆಗೆ ಅಲ್ಲಿ ಒಂದು ಎಕ್ಸ್ಪೋ ಕೂಡ ಹಾಕಿದ್ದಾರೆ, ಅದನ್ನು ಕೂಡ ನೋಡಿಕೊಂಡು ಅದನ್ನ ನಿಮಗೂ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಬನ್ನಿ ಒಳಗಡೆ ಹೋಗಿ ಬರೋಣ. ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಅಂತ ಹೇಳಿ ಹಾಕಿದ್ದಾರೆ. ಈ ಥರ ಎಕ್ಸ್ಪೋಗಳು ಅವಾಗವಾಗ ಬರ್ತಾ ಇರುತ್ತೆ ತುಮಕೂರಿಗೆ. ಆದರೂ ಇದನ್ನು ನೋಡೋಣ ಅಂತ ಹೇಳಿ ಬಂದ್ವಿ ಒಳಗಡೆಗೆ. ನೋಡಿ, ಸ್ಟಾರ್ಟಿಂಗು ಬರ್ತಿದ್ದ ಹಾಗೇನೆ ವೆರೈಟಿ ಕಲರ್ಫುಲ್ ಆಗಿರುವಂತಹ ಮ್ಯಾಟ್ಗಳು ಮತ್ತು ರತ್ನಗಂಬಳಿಗಳು ಅಂತ ಏನು ಹೇಳ್ತೀವಿ ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನನಗೆ ಇದರಲ್ಲೆಲ್ಲ ತುಂಬ ಇಷ್ಟ ಆಗಿತ್ತು ಅಂತಂದರೆ ನೋಡಿ, ಸೈಕಲ್ ಮೇಲೆ ಹಾಲಿನ ಡಬ್ಬ ಇಟ್ಕೊಂಡ್ರ ಅಂಥದ್ದು ಶೋ ಪೀಸ್ ತುಂಬ ಚೆನ್ನಾಗಿದೆ ಅಲ್ವಾ. ನನಗಂತೂ ಇದು ತುಂಬ ಲೈಕ್ ಆಯಿತು. ಆದರೆ ಇವುಗಳ ಬೆಲೆಗಳು ಅಷ್ಟೇ ತುಂಬ ಹೆವಿ ಇರ್ತದೆ, ಬೆಲೆಗಳು ಕಡಿಮೆಗಿರೋದಿಲ್ಲ. ತುಂಬ ಇಷ್ಟ ಆಯ್ತು ನನಗೆ ನೋಡ್ಕೊಂಡು. ಹೀಗೆ ನೋಡಿ, ಏನು ಆಕ್ಯುಪ್ರೆಷರ್ ಈ ಥರದಕ್ಕೆಲ್ಲ ಉಪಯೋಗ ಆಗುವಂತಹ ವಸ್ತುಗಳು ಸಹ ಇದ್ವು, ಮತ್ತು ಶೋ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೀಗೆ ಒಂದೊಂದನ್ನು ಕೂಡ ನೋಡ್ಕೊಳ್ತಾ ಬಂದ್ವಿ. ಅಂದರೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು, ಹಾಗಾಗಿ ನಿಮಗೆಲ್ಲನೂ ತೋರಿಸೋದಕ್ಕೆ ಅನುಕೂಲ ಆಯಿತು. ಇದಕ್ಕೆ ಮೊದಲು ನಾವು ಡಿಮಾರ್ಟ್ಗೆ ಹೋಗಿ ಅಲ್ಲಿ ನಾವು ಗ್ರಾಸರೀಸ್ ಏನು ತೊಗೋಬೇಕಿತ್ತು ಎಲ್ಲ ತೊಗೊಂಡು ಬಂದ್ವಿ. ಈಗಾಗಲೇ ಡಿಮಾರ್ಟ್ನ ಒಂದು ಸರಿ ನಿಮ್ಮ ಜೊತೆ ಹೋಗಿ ಬಂದಿರೋದ್ರಿಂದ, ನಿಮಗೆಲ್ಲ ತೋರಿಸಿರೋದ್ರಿಂದ ನಾನು ಮತ್ತೆ ಅದನ್ನೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನೀವು ಇಷ್ಟಪಟ್ಟರೆ ಏನು ಕೊಂಡ್ಕೊಂಬಂದೆ ಅಂತ ಹೇಳಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಕುಸ್ರಿ ಕೆಲಸ ಮಾಡುವಂತಹ, ಪಳಪಳ ಅಂತ ಹೊಳೆಯುವಂತಹ, ಮಹಾರಾಣಿದಿರು ರಾಜ್ಕುಮಾರಿ ಎಂದರು ಹಿಡ್ಕೊಳ್ಳೋವಂತಹ, ಉಪಯೋಗಿಸೋಕ್ಕೆ ಲಾಯಕ ಆಗಿರೋವಂತಹ ಒಂದು ತುಂಬ ಚೆನ್ನಾಗಿರೋಂಥ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇದ್ವು, ಪರ್ಸ್ಗಳಿದ್ವು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ, ಇವೆಲ್ಲನೂ ಕೂಡ ಮಾರ್ಬಲ್ನಲ್ಲಿ ಕೆತ್ತನೆ ಮಾಡಿರೋಂತಹದ್ದು, ತುಂಬ ಚೆನ್ನಾಗಿದೆ. ಅದರೊಳಗಡೆ ಕ್ಯಾಂಡಲ್ ಇಟ್ಟು ಹಚ್ಚಿದ್ರೆ ತುಂಬ ಚೆನ್ನಾಗಿ ಬೆಳಕು ಇದಾಗುತ್ತೆ. ಆದರೆ ರೇಟ್ ಅಂತೂ ತುಂಬ ಜಾಸ್ತಿ. ಅಷ್ಟು ಪುಟ್ಟದಕ್ಕೂ ಕೂಡ 700, 800 ಈ ರೀತಿಯೇ ತುಂಬ ಕಾಸ್ಟ್ಲಿ ಇತ್ತು. ಪರ್ಸ್ಗಳು ಇತ್ತು, ಎಲ್ಲನೂ 500 ಮೇಲೇ ಇತ್ತು. ಸೊ ನೋಡೋಣ, ಮೊದಲು ನಾನು ನಿಮಗೆಲ್ಲ ತೋರಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ನಲ್ವ, ಹಾಗಾಗಿ ಆಮೇಲೆ ನೋಡೋಣ ಅಂತ ಹೇಳಿ ಹಾಗೆ ಮುಂದೆ ಬಂದೆ. ನೋಡಿ, ಇದಂತೂ ಹೆಣ್ಮಕ್ಳ ಹಾರ್ಟ್ ಫೇವರೆಟ್ ಸ್ಪಾಟ್ ಅಂತ ಹೇಳ್ಬೋದು. ನಾವು ಬಳಸುವಂತಹ ಕ್ಲಿಪ್ಗಳು, ಬನಾನಾ ಕ್ಲಿಪ್ ಮತ್ತು ಬಟರ್ಫ್ಲೈ ಕ್ಲಿಪ್, ಯಾವ್ಯಾವ ರೀತಿ ಕ್ಲಿಪ್ಗಳು, ರಿಬ್ಬನ್ಸು, ಇವೆಲ್ಲನೂ ಕೂಡ ಎಷ್ಟು ಸರಿ ನೋಡಿದ್ರೂ ನಮಗಂತೂ ಬೇಜಾರಾಗೋದಿಲ್ಲ. ಕಣ್ಣು ತಣಿಯಲ್ಲ, ಮನಸ್ಗೂ ಬೇಜಾರು ಅನಿಸಲ್ಲ. ಎಷ್ಟು ಬೇಕಾದ್ರೂ ನೋಡ್ತೀವಿ ಇದನ್ನು. ಸರ, ಓಲೆಗಳು, ವೆರೈಟೀಸ್ ಆಫ್ ಓಲೆಗಳು ನೋಡಿ. ಆ ಲೈಟ್ ಹತ್ರ ಬ್ಲಿಂಕ್ ಆಗ್ತಿರೋದ್ರಿಂದ ನಿಮ್ಗೆ ವಿಡಿಯೋ ಬ್ಲಿಂಕ್ ಆಗ್ತಿರ್ಬೋದು, ಸಾರಿ. ಮತ್ತು ಬ್ಯಾಂಗಲ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸ್ಟಡ್ಗಳೆಲ್ಲ ಇತ್ತು ನೋಡಿ. ಈ ರೀತಿಯಲ್ಲಿ ಬ್ರೇಸ್ಲೆಟ್ಸ್, ರಿಂಗ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ನೋಡಿ. ಸರಗಳೆಲ್ಲ ವೇರ್ ಮಾಡಿ ಅದಕ್ಕೆ ಹಾಕಿ ಇಟ್ಟಿದ್ದಾರೆ, ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅನ್ನೋದು ಕೂಡ. ಸ್ಟಡ್ಗಳು ಮತ್ತು ಏನು ಇಯರಿಂಗ್ಸ್ ಇಟ್ಟಿದ್ದಾರೆ ಅದಂತೂ ಎಕ್ಸ್ಟ್ರಾರ್ಡ್ನರಿ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಆದರೆ ನಾನು ಹೆಚ್ಚಿನದಾಗಿ ಏನು ಈ ಥರ ಓಲೆಗಳನ್ನೆಲ್ಲ ಬಳಸೋದಿಲ್ಲ, ಹಾಕ್ಕೊಳ್ಳಲ್ಲ. ಅಮ್ಮಗೂ ಕೂಡ ಈ ಥರ ಆರ್ಟಿಫಿಷಿಯಲ್ ಏನಾರು ಹಾಕ್ಕೊಂಡ್ರೆ ಅವಳಿಗೆ ಕಿವಿ ಗಾಯ ಆಗುತ್ತೆ, ಹಾಗಾಗಿ ಅವಳಿಗೂ ಕೂಡ ಏನು ತೊಗೊಳ್ಳಲ್ಲ. ಜಸ್ಟ್ ಫಾರ್ ವಿಂಡೋ ಶಾಪಿಂಗ್ ಅಷ್ಟೇ, ಮನಸ್ಸಿನ ಖುಷಿಗೋಸ್ಕರ ನೋಡೋ ಅಂಥದ್ದು. ಹಾಗೆ ಮುಂದೆ ಬಂದರೆ ಈ ರೀತಿಯಲ್ಲಿ ಕಾಟನ್ನಲ್ಲಿ ಶರ್ಟ್ಗಳು, ಬಟ್ಟೆಗಳು, ವೆರೈಟಿ ಬಟ್ಟೆಗಳು, ಹೆಣ್ಮಕ್ಳಿಗಂತೂ ಕಣ್ಣಿಗೆ ಬೇಕಾದಂತಹ ಬಟ್ಟೆಗಳು ನೋಡಿ. ಎಷ್ಟು ವೆರೈಟೀಸ್ ಇದೆ. ಟಾಪ್ಸ್ ಮತ್ತು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದ್ವು. ಪ್ಯೂರ್ ಕಾಟನ್ ಕೂಡ ಇತ್ತು. ಇಲ್ಲಿ ಇದೇನು ಬೆಡ್ ಸ್ಪ್ರೆಡ್ಡು, ಸೋಫಾ ಕವರ್ಸ್ ಈ ಥರ ಎಲ್ಲನೂ ಇತ್ತು ನೋಡಿ. ಚೂಡಿದಾರ್ ಟಾಪ್ಸ್ ಎಲ್ಲನೂ ತುಂಬ ಚೆನ್ನಾಗಿದ್ವು. ಆದರೆ ನಾನೇನು ಕೊಂಡ್ಕೋಬೇಕು ಅನ್ನೋಂಥ ಇಂಟೆನ್ಷನ್ ಇಲ್ದಿದ್ದರಿಂದ ಅದನ್ನು ಬೆಲೆಯನ್ನು ವಿಚಾರಿಸೋದಕ್ಕೆ ಹೋಗಲಿಲ್ಲ. ಕಾಟನ್ ಟವಲ್ಸ್ ಎಲ್ಲ ಇದ್ವು. ಈ ಬ್ಯಾಗಂತೂ ನನಗೆ ತುಂಬ ಇಷ್ಟ ಆಯಿತು ನೋಡಿ. ಸೋಫಾ ಕವರ್ಸ್ ಇಲ್ಲಿ ನಾನೊಂದು ಕೊಂಡ್ಕೊಳ್ಳೋಣ ಅಂತ ಹೇಳಿ ನೋಡಿದೆ. ಅದಕ್ಕೆ ಮೊದಲು ಈ ಬ್ಯಾಗ್ ನೋಡೋಣ ಅಂತ ಹೇಳಿ ಮತ್ತೆ ಈ ಕಡೆ ವಾಪಸ್ ಬಂದೆ ನೋಡಿ. ಜೀನ್ಸು ಮತ್ತು ಅದ್ರ ಮೇಲೆ ಕಲರ್ ವರ್ಕ್ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಾಂಟ್ರಾಸ್ಟ್ ಕಲರು ಎದ್ದು ಕಾಣುತ್ತೆ. ಆಫೀಸ್ಗೆ, ಸ್ಕೂಲ್ಗೆ ತೊಗೊಂಡೋಗೋದಕ್ಕೆಲ್ಲನೂ ನೋಡಿ. ನಾನು ಇದನ್ನೇ ತೊಗೊಳಕ್ಕೆ ಅಂತ ಹೇಳಿ ಆ್ಯಕ್ಚುಲಿ ಬಂದಿದ್ದು ಒಳಗಡೆಗೆ. ಇದೇನು ಅಂತ ಅಂದರೆ ಟೀಪಾಯ್ ಮೇಲೆ ಹಾಕುವಂತಹ ಕವರ್ ಬೇಕಾಗಿತ್ತು ನನಗೊಂದು, ಟೀಪಾಯ್ ಕವರ್.
ನೋಡಿ ಇದು ನೋಡಿದೆ, ಇದು ಬಿಸಿ ಇಟ್ಟರೆ ಏನಾದ್ರು ಹಾಳಾಗ್ಬೋದು ಅಂದಕ್ಕೆ ಅವರು ಲೈಟ್ರಲ್ಲಿ ಹಂಚಿಸಿ ತೋರಿಸಿದ್ರು. ನೋಡಿ ಬಿಸಿ ಇಟ್ಟರೂ ಕೂಡ ಏನೋ ಒಂಚೂರು ಕರಗಲಿಲ್ಲ, ಮೆಲ್ಟ್ ಆಗಲಿಲ್ಲ, ಏನೂ ಆಗಲಿಲ್ಲ ಅಂತ ಹೇಳಿ. ಈ ರೀತಿ ಗೋಲ್ಡನ್ ಕಲರ್ ಎಲ್ಲ ತೋರಿಸಿದ್ರು ಕೂಡ ಅದು ಯಾವುದು ನಾನು ತೊಗೊಳ್ಳಿಲ್ಲ. ಯಾಕೆಂದರೆ ಅದು ಹೆಂಗೆ ಫೋಲ್ಡ್ ಮಾಡಿಟ್ಟಿದ್ರು ಅದು ಅಲ್ಲಲ್ಲೇ ಕಟ್ಟಾಗಿತ್ತು. ಹಾಗಾಗಿ ಬೇಜಾರು ಮಾಡ್ಕೊಬೇಡ್ರಪ್ಪ, ತೊಗೊಳಲ್ಲ ನಾನು, ಇದು ಚೆನ್ನಾಗಿಲ್ಲ ನೋಡಿ ಹೀಗಾಗಿದೆ ಅಂತ ಹೇಳಿಬಿಟ್ಟು ಮುಂದೆ ಬಂದೆ. ನೋಡಿ ವೆರೈಟಿ ಕಲರ್ಫುಲ್ ಸ್ಯಾರೀಸ್ ಎಷ್ಟು ಚೆನ್ನಾಗಿದ್ದಾವಲ್ವ. ಈ ಕಲರ್ ಅಂತೂ ನಂಗೆ ತುಂಬ ಲೈಕ್ ಆಯಿತು, ತುಂಬ ಇಷ್ಟ ಆಯಿತು. ಈ ರೀತಿಯಲ್ಲಿ ಡಿಸೈನ್ ಇರೋಂತಹ ಸೀರೆಗಳೆಲ್ಲ ಕೂಡ ತುಂಬ ಚೆನ್ನಾಗಿದ್ವು. ಮತ್ತು ಅದೇ ಹೆಣ್ಮಕ್ಳಿಗೆ ಬೇಕಾದಂತಹ ರಿಬ್ಬನ್ಸ್, ಹೇರ್ ಪಿನ್ಸ್ ಇವೆಲ್ಲನೂ ಇದ್ದಂತಹ ಅಂಗಡಿ ಇತ್ತು. ಬ್ರೇಸ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿದ್ವು. ನೋಡಿ ಇಯರಿಂಗ್ಸ್, ಎಕ್ಸ್ಪೆಷಲಿ ಇಯರಿಂಗ್ಸ್ ಯಾರು ಈ ಥರ ವೇರ್ ಮಾಡ್ತಾರೋ ಅವರೆಲ್ಲ ತುಂಬ ಲಕ್ಕಿ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅವ್ರಿಗೆ ಎಷ್ಟು ವೆರೈಟೀಸ್ ಸಿಗುತ್ತಲ್ವ. ನಮ್ಮಂಥವರೆಲ್ಲ ಅಂದರೆ ನಮ್ಮಂಥವ್ರು ಮೀನ್ಸ್ ನಾವು ಯಾವುದೋ ಒಂದು ಓಲೆ ಹಾಕ್ಕೊಂಡ್ರೆ ನಾವು ಅದು ಮತ್ತೆ ಚೇಂಜ್ ಮಾಡೋದಿಲ್ಲ, ಅದನ್ನೇ ಹಾಕ್ಕೊಂಡು ಓಡಾಡ್ತಿರ್ತೀವಿ. ಅದು ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಈಗ ನೋಡಿ ಜೀನ್ಸ್ನಲ್ಲಿ ವೆರೈಟಿ ಮಕ್ಕಳು ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಜಾಕೆಟ್ಸ್, ಮಿಡಿಗಳೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಆರೋಗ್ಯಕ್ಕೆ ಬೇಕಾದಂತಹ ಒಂದೇನು ಮಸಾಜರ್ಸ್ ಇವೆಲ್ಲನೂ ಕೂಡ ಇಲ್ಲಿದ್ವು. ಅವಶ್ಯಕತೆ ಇರೋರು ಅದನ್ನು ಕೂಡ ನೋಡ್ತಾಯಿದ್ರು. ಈ ಥರದ್ದೆಲ್ಲ ನಾವು ಈ ಥರ ಸೇಲ್ಸ್ನೆಲ್ಲ ಬಂದು ಬೇಕಾದಷ್ಟು ತೊಗೊಂಬಿಟ್ಟಿದ್ದೀವಿ. ಪ್ರೆಷರ್ದು ಮತ್ತು ಈ ಮಸಾಜರ್ ಇದೆಲ್ಲ ತುಂಬ ತೊಗೊಂಡು ಸುಮ್ಮನೆ ಮನೆಯಲ್ಲಿ ಬಿದ್ದಿದೆ. ಅದನ್ನು ತೊಗೊಂಬಂದು ಇಟ್ಕೋತೀವಿ ಅಷ್ಟೇ, ಅದನ್ನು ಉಪಯೋಗಿಸೋದೇ ಇಲ್ಲ. ಕೆಲವೊಂದು ಸರಿ ಇದನ್ನು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಇಲ್ದಿರೆ ಅವ್ರ ಗಮನಕ್ಕೆ ತಾರ್ದೇ ಇವನ್ನೆಲ್ಲ ಬಳಸೋದು ಕೂಡ ಬೀರಬಹುದು, ಹುಷಾರು. ನೋಡಿ ಇಲ್ಲಿ ಹಲ್ವಾಗಳನ್ನ ನೋಡೋಕ್ಕೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಈ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಈ ಸ್ಟಾಲ್ ನೋಡ್ತಿದ್ದಂಗೆ ಬಂದುಬಿಟ್ರು ಅದ್ರ ಹತ್ರಕ್ಕೆ. ಬಂದು ನೋಡಿ ಅವರು ಅಷ್ಟೇ ಬಿಡೋದಿಲ್ಲ, ಟೇಸ್ಟ್ ಮಾಡಿ, ನೀವು ತೊಗೊಳ್ದಿರ ಪರವಾಗಿಲ್ಲ ಟೇಸ್ಟ್ ಮಾಡಿ ಅಂತ ಹೇಳಿ ಕೊಡ್ತಾಯಿದ್ದಾರೆ. ನನ್ನ ಹಸ್ಬೆಂಡ್ ಇಸ್ಕೊಳ್ತಾ ಇದ್ದಾರೆ, ನಾನು ಬೇಡ ಅಂದರೂ ಬಿಡಲಿಲ್ಲ, ತೊಗೊಳ್ಳೇಬೇಕು ಅಂತ ಹೇಳಿ ಕೊಟ್ಟರು. ನನ್ನ ಹಸ್ಬೆಂಡ್ ನನ್ನ ಪರ್ಸ್ನ ಇಟ್ಕೊಂಡಿದ್ದಾರೆ, ನಾನು ವೀಡಿಯೋ ಮಾಡ್ತಿರೋದ್ರಿಂದ. ತಿಂದರು, ಓಹೋ ಇಷ್ಟ ಆಯಿತು, ವೀಣಾ ತೊಗೊಂಬಿಡೋಣ ಅಂತಂದರು. ಸರಿ ತೊಗೊಳ್ರಪ್ಪ ಅಂತಂದೆ. ನೋಡಿ ಕಲರ್ ಹಾಕಿದ್ದಾರೆ, ಅದೆಲ್ಲ ಎಡಿಬಲ್ ಕಲರೋ ಹೌದು ಅಲ್ವೋ ಅಂತ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಅಟ್ರಾಕ್ಟಿವಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಆದರೆ ಆ ಥರ ಕಲರ್ ಹಾಕಿರೋದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ಆದರೂ ನಾವು ಅರ್ಧ kg ಸ್ವೀಟ್ಸ್ ತೊಗೊಂಡ್ವಿ ಅಲ್ಲಿ ನಮ್ಮ ಯಜಮಾನ್ರಿಗೋಸ್ಕರ. ನೋಡಿ ಹೀಗೆ ಬಂದರೆ ಕಿಚನ್ಗೆ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಜೋಡಿಸಿದ್ರು. ಇಲ್ಲಿ ಅದೇ ರೀತಿಯಲ್ಲಿ ಪ್ಲಾಜಾ ಪ್ಯಾಂಟ್ಸ್ ಮತ್ತು ಟೀ ಶರ್ಟ್ಸ್ ಎಲ್ಲ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಡೀಲಿಂಗ್ ಇತ್ತಲ್ಲಿ. ಇದೆಲ್ಲ ಊಟ ಆದಮೇಲೆ ತಿನ್ನೋವಂಥ ಸೋಂಪು ಇದೆಲ್ಲ ಮಿಕ್ಸ್ ಮಾಡಿರ್ತಾರಲ್ವ, ಇದೆಲ್ಲನೂ ಅಂದರೆ ಎಲ್ಲ ಅಂಗಡಿಗಳಲ್ಲೂ ಸ್ಯಾಂಪಲ್ ಕೊಡ್ತಾರೆ. ಹೋಗ್ತಿದ್ದಂಗೆ ಬಿಡೋದೇ ಇಲ್ಲ, ಸ್ಯಾಂಪಲ್ ತೊಗೊಳ್ಳಿ, ನೋಡಿ, ತೊಗೊಳ್ದಿರ ಬೇಡ ತಿನ್ನಿ ಅಂತ ಹೇಳ್ತಿರ್ತಾರೆ. ಬಟ್ ತಿಂದಮೇಲೆ ತೊಗೋಬೇಕಾಗತ್ತೆ. ಹಾಗಾಗಿ ನಾನೆಲ್ಲೂ ನಾನು ಆ್ಯಕ್ಚುಲಿ ಇಸ್ಕೊಳ್ಳೋದಿಲ್ಲ, ನಾನು ಸ್ಯಾಂಪಲ್ಸ್ ಕೊಡೋಕೆ ಹೋದರೆ. ಯಾಕೆಂದರೆ ಆಮೇಲೆ ತೊಗೊಳ್ದಿರ ಹೋದರೆ ಪಾಪ ನಮಗೆ ಮನಸ್ಸಿಗೆ ಒಂಥರ ಪಿಚ್ ಅನಿಸುತ್ತಲ್ವ. ಇಲ್ಲಿ ನೋಡಿ ಮಕ್ಕಳಿಗೆಲ್ಲ ಕೂಲಿಂಗ್ ಗ್ಲಾಸ್ಗಳು ಮತ್ತು ಈ ಚಳಿಗೆ ಹಾಕೊಳ್ಳೋಂತಹ ಹೇರ್ ಬ್ಯಾಂಡ್ಗೆ ಇದಾಗಿರೋಂತಹ ವಸ್ತುಗಳು ಇವೆಲ್ಲನೂ, ಸಾಕ್ಸ್ ಇದೆಲ್ಲನೂ ಕೂಡ ಒಂದು ಸ್ಟಾಲ್ ಇತ್ತು. ಇಲ್ಲಿ ಬನ್ನಿ ನನ್ನ ಫೇವ್ರೆಟ್ ಬಂತು. ಅಂದರೆ ನಾನು ಸ್ವಲ್ಪ ಈ ಥರ ಚುರುಮುರಿ ಕುರುಮುರಿ ಈ ಥರ ಗರಿ ಆಗಿರೋಂಥದ್ದನ್ನೆಲ್ಲ ತಿನ್ನೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬಟ್ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ. ಗುಜರಾತ್ನ ಫೇಮಸ್ ನಮ್ಕೀನ್ ಅಂತ ಹೇಳಿ ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿತ್ತು. ಇವರು ಕೂಡ ಸ್ಯಾಂಪಲ್ಸ್ ಕೊಡ್ತಾಯಿದ್ರು, ಬಟ್ ನಾನು ಇಸ್ಕೊಳ್ಳಿಲ್ಲ, ಬೇಡಿ ನಾನು ತೊಗೊಳೋದಿಲ್ಲ ಅಂತ ಹೇಳಿದೆ. ಯಾಕೆಂದರೆ ಡಿಮಾರ್ಟಲ್ಲೇ ಸಾಕಷ್ಟು ಎಲ್ಲನೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಇದೊಂದಷ್ಟು ತೊಗೊಂಬಂದು ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಅಲ್ವಾ, ಅಮ್ಮೂ ಇಲ್ಲ. ಮತ್ತು ಇಲ್ಲಿ ಬಂದರೆ ಹಪ್ಪಳದ ಸೆಕ್ಷನಿಗೆ ಬಂದ್ವಿ. ತುಂಬ ವೆರೈಟೀಸ್ ಹಪ್ಪಳಗಳಿದ್ವು, ಯಾವ ಹಪ್ಪಳ ಬೇಕಾದ್ರೂ ಕೊಂಡ್ಕೊಬೋದಿತ್ತು. ಮತ್ತು ಅವರು ಸ್ಯಾಂಪಲ್ ಕೊಡೋದಕ್ಕೆ ಅಂತೆಲ್ಲ ಕರೆದಿಟ್ಟಿದ್ರು. ನೋಡಿ ಸಾಬುದಾನಿ ಹಪ್ಪಳ, ಈ ರೀತಿ ವೆರೈಟಿ ಹಪ್ಪಳಗಳು. ಪಾಪ ಇವರೆಲ್ಲ ಶ್ರಮಜೀವಿಗಳು, ಎಷ್ಟು ಕಷ್ಟಪಟ್ಟಿರ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ. ಕೊಂಡ್ಕೋಬೇಕು, ಈ ಥರ ಲೋಕಲ್ ಮಾರ್ಕೆಟ್ಗೆ ನಾವು ಹೆಲ್ಪ್ ಮಾಡಬೇಕು. ಕೊಂಡ್ಕೊಂಡಾಗ ಅವ್ರಿಗೂ ಸಹಾಯ ಆಗುತ್ತೆ, ಅವ್ರ ಜೀವನ ಕೂಡ ನಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹೆಣ್ಮಕ್ಳ ಮತ್ತೊಂದು ಹಾಟ್ ಫೇವ್ರೆಟ್ ಸ್ಪಾಟಿಗೆ ಬಂದೆ, ಅಂದರೆ ಬಳೆಗಳು. ಏನಂತಾರೆ, ಹೆಣ್ಮಕ್ಳಿಗೆ ಬಳೆ ನೋಡೋದೇ ಒಂದು ಸಂಭ್ರಮ, ಹಾಕ್ಕೊಳ್ಳೋದು ಇನ್ನೂ ಖುಷಿ. ನೋಡಿ ಎಷ್ಟು ವೆರೈಟೀಸ್ ಬಳೆಗಳಿದ್ದಾವೆ ಅಂದರೆ ಗಾಜಿನ ಬಳೆಯಿಂದ ಹಿಡಿದು ಮೆಟಲ್ ಬಳೆ ಎಲ್ಲನೂ ಕಲರ್ಫುಲ್ ಆಗಿರೋಂತಹ ಬಳೆಗಳಿದ್ವು. ಅದೇ ರೀತಿಯಲ್ಲಿ ವೆರೈಟಿ ಸರಗಳು. ಮತ್ತು ನೋಡಿ ಇಲ್ಲೊಂದು ನೋಡಿ, ನಾನು ಹೇಳಿದ್ನಲ್ವ ಮಾರ್ಬಲಲ್ಲಿ ಮಾಡಿರೋಂತಹ ಕೆತ್ತನೆದು ಅಂತ ಹೇಳಿ, ಅದನ್ನು ಕೇಳಿದೆ ನಾನು. ಅದಕ್ಕೆ 1700 ರೂಪಾಯಿ ಹೇಳಿದ್ರು. ಸೊ ಬೇಡ, ತುಂಬ ಹೆವಿ ಆಯಿತು ಅಂದ್ಕೊಂಡೆ. ಬಟ್ ವರ್ತಿದೆ, ಕೆಲಸ ಮಾಡಿದ್ದಾರೆ, ಅಷ್ಟು ಕೆತ್ತನೆ ಎಲ್ಲ ಮಾಡಿದ್ದಾರೆ. ನೋಡಿ ಬ್ರೇಸ್ಲೆಟು ಮತ್ತು ಸರ, ಆ ಸೆಟ್ನೆಲ್ಲ ತೋರಿಸ್ತಾ ಇದ್ದಾರೆ, ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಮ್ಯಾಚ್ ಮಾಡಿ ಹಾಕೋಬೋದು ಅಂತ ಹೇಳಿ.
ಒಟ್ನಲ್ಲಿ ಒಳ್ಳೆ ಕಲೆಕ್ಷನ್ ಇತ್ತು. ಅಲ್ಲಿ ಹೋಗಿದ್ದಕ್ಕೂ ಒಂದು ಒಳ್ಳೆ ಕಲೆಕ್ಷನ್ ಎಲ್ಲ ನೋಡ್ಕೊಂಬಂದ ಹಾಗಾಯಿತು. ತುಂಬ ಚೆನ್ನಾಗಿತ್ತು. ಮತ್ತು ಕ್ರೌಡ್ ಇತ್ತು, ಎಲ್ಲ ಜನಗಳು ನೋಡ್ತಾಯಿದ್ರು ನೋಡಿ. ಏರ್ ಕೂಲರ್ಸ್ ಎಲ್ಲನೂ ಕೂಡ ಇದು ಮಾಡಿದರು, ಮತ್ತು ಬುಲೆಟ್ ಮಿಕ್ಸಿ ಎಲ್ಲನೂ ಇಟ್ಕೊಂಡಿದ್ರು. ನಮ್ಮನೇಲಿ ಈಗಾಗಲೇ ಏರ್ ಕೂಲರ್ ತಂದಿದ್ದೀವಿ. ನೀವು ಯಾರಾನ ಏರ್ ಕೂಲರ್ ತೊಗೋಬೇಕು ಅಂತ ನೋಡ್ತಾ ಇದ್ದರೆ ನನ್ನ ಒಂದು ಅಡ್ವೈಸ್ ಏನು ಅಂದರೆ ತೊಗೋಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಅಂದರೆ ಹೆಕ್ಟಿಕ್ಕಾಗಿ ಸೌಂಡ್ ಮಾಡುತ್ತೆ, ತುಂಬ ಸೌಂಡ್ ಮಾಡುತ್ತೆ. ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿರೋ ಏರ್ ಕೂಲರ್ ತೊಗೊಂಡು ತುಂಬ ಸೌಂಡ್ ಮಾಡುತ್ತೆ. ಆ ಸೌಂಡ್ ಸೆಕೆ ಬೇಕಾದ್ರೂ ತಡ್ಕೊಬೋದು, ಆ ಸೌಂಡ್ ತಡಿಯೋಕ್ಕಾಗಲ್ಲ ಅನ್ನಂಗೆ ಆಗ್ಬಿಡುತ್ತೆ. ನೋಡಿ ಮಾಡಿ ತೊಗೊಳ್ಳಿ. ನೋಡಿ ನೆಕ್ಸ್ಟ್ ಇವಾಗ ಉಪ್ಪಿನಕಾಯಿ ನೋಡೋದಕ್ಕೆ ಬಂದ್ವಿ. ಎಷ್ಟು ವೆರೈಟೀಸ್ ಆಫ್ ಉಪ್ಪಿನಕಾಯಿ ಇವೆಲ್ಲನೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲೂ ಕೂಡ ಟೇಸ್ಟಿಗೆ ಕೊಡ್ತಾಯಿದ್ರು. ಇಷ್ಟು ವೆರೈಟಿ ಉಪ್ಪಿನಕಾಯಿ ಮಾಡಿದರು. ಬಟ್ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಟ್ಟಿರೋದು ಸ್ವಲ್ಪ ನನಗೆ ಸರಿ ಅನ್ನಿಸ್ಲಿಲ್ಲ. ಯಾಕೆಂದರೆ ಅದು ಉಪ್ಪೆಲ್ಲ ಇದಾಗಿರುತ್ತಲ್ವ. ಸೊ ಹಾಗೆ ಕೊನೆಯಲ್ಲಿ ಫರ್ನಿಚರ್ಸ್ನ ಒಂದು ಎಕ್ಸಿಬಿಟ್ ಮಾಡಿದ್ರು. ಫರ್ನಿಚರ್ಸ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಿದರು. ನೋಡಿ ನನ್ನ ಹಸ್ಬೆಂಡ್ ಕೂತ್ಕೊಳ್ಳೋಕೆ ಹೆಂಗಿರೋ ಚಾನ್ಸ್ ಸಿಕ್ತು ಅಂತ ಹೇಳಿ ಬಂದು ಕೂತ್ಬಿಟ್ರು. ನಾವೇನು ಸೋಫಾ ತೊಗೊಳ್ಳೋ ಐಡಿಯಾ ಇಲ್ಲ, ಯಾಕೆಂದರೆ ನಮ್ಮ ಮನೇಲಿ ಆಲ್ರೆಡಿ 2 ಸೆಟ್ ಸೋಫಾ ಇದೆ. ಹಾಗಾಗಿ ಮತ್ತು ನೋಡಿ ಡೈನಿಂಗ್ ಟೇಬಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಕಾರ್ವಿಂಗ್ ಎಲ್ಲ ಇತ್ತು. ಮತ್ತು ಮಧ್ಯದಲ್ಲೇ ಆ ಸ್ಟೋನ್ಸ್ ಎಲ್ಲ ಹಾಕಿರೋದು ಎಲ್ಲ ತುಂಬ ಚೆನ್ನಾಗಿತ್ತು. 6 ಸೀಟರ್ಸ್ ಮತ್ತು 4 ಸೀಟರ್ಸ್ ಡೈನಿಂಗ್ ಟೇಬಲ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ರೇಟ್ ಏನೋ ಅವರು ಅಲ್ಲಿ ಹಾಕಿರಲಿಲ್ಲ. ಅವ್ರ ಓನರು ಏನಲ್ಲಿ ಬರಲಿಲ್ಲ ಹತ್ರಕ್ಕೆ. ಅಲ್ಲಿ ಬಂದು ಇಷ್ಟು ರೇಟು ಏನು ಹೇಳಿಲ್ಲ. ಮೋಸ್ಟ್ಲಿ ಅವ್ರಿಗೆ ನಾವು ಕೊಂಡ್ಕೊಳ್ಳಲ್ಲ ಅಂತ ಅನ್ನಿಸ್ತೇನೋ ಗೊತ್ತಿಲ್ಲ. ನೋಡಿ ಕಲರ್ ಸೋಫಾ ಸೆಟ್ಸ್ ಇದ್ವು. ಯೆಲ್ಲೋ ಕಲರ್, ಬ್ಲೂ ಕಲರ್, ಯಾವ ಕಲರ್ ಬೇಕು ಎಲ್ಲ ಕಲರು ಇತ್ತು. ಅಂದರೆ ಇವಾಗ ಇನ್ನೂ ಬಂದು ಇವಾಗಿದು ಆರ್ಗನೈಸ್ ಆಗ್ತಾಯಿದೆ. ಇನ್ನೂ ಬಂದು ಬೇಕಾದಷ್ಟಿದೆ. ನೋಡಿ ಅಲ್ಲಿ ಸ್ವಲ್ಪ ಆಗಲೇ ಬಂದು ನೋಡೋರೇ ಹಾಳು ಮಾಡಿದ್ದಾರೆ ಸೋಫಾನ ಒಂದು ಸ್ವಲ್ಪ. ನೋಡಿ ಈ ಥರ ಕಲರ್ ಸೋಫಾ ಸೆಟ್ಸ್ ಎಲ್ಲನೂ ನೋಡಿದ್ವಿ. ತುಂಬ ಖುಷಿ ಆಯಿತು ನೋಡೋದಕ್ಕೆ. ಯಾಕೆಂದರೆ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೆ ವಿಂಡೋ ಶಾಪಿಂಗು ಒಂದು ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಸಜೆಷನ್ ನಿಮಗೆ. ನಾವು ಕೊಂಡ್ಕೊಳ್ದಿದ್ರೂ ಪರವಾಗಿಲ್ಲ, ಒಂದು ಹೊರಗಡೆ ಓಡಾಡಿಕೊಂಡು ನೋಡ್ಕೊಂಬಂದಾಗ ಮನಸ್ಸು ಒಂಥರ ಉಲ್ಲಸಿತವಾಗುತ್ತೆ. ಹೋಗಿ ಬನ್ನಿ. ಹಾಗಿದ್ದರೆ ಇದು ಎಲ್ಲಿದೆ ಅಂದರೆ ತುಮಕೂರಿನವರೇ ಆದರೆ ಸದಾಶಿವನಗರದಲ್ಲಿ ವೆಜ್ ಬೌಲ್ ಅಂತ ವೆಜ್ ಬ್ಯಾಸ್ಕೆಟ್ ಇದೆಯಲ್ಲ, ವೆಜ್ ಬ್ಯಾಸ್ಕೆಟ್ ಆಪೋಸಿಟ್ನಲ್ಲಿ ಈ ಒಂದು ಎಕ್ಸ್ಪೋನ ಆರ್ಗನೈಸ್ ಮಾಡಿದ್ದಾರೆ. ಹೋಗಿ ಬನ್ನಿ, ನೋಡ್ಕೊಂಡು ಬರೋದಕ್ಕೇನಲ್ವಾ. ನಮಗಿಷ್ಟ ಇದ್ದರೆ, ಅವಶ್ಯಕತೆ ಇದ್ದರೆ ಕೊಂಡ್ಕೊಳ್ಳೋಣ. ವಿಂಡೋ ಶಾಪಿಂಗ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ, ತಪ್ಪು ಇಲ್ಲಲ್ಲ. ನೋಡಿ ಈ ಸೆಟ್ಟು ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಸ್ವಲ್ಪ ಕೂತು ನೋಡೋಣ ಅಂತ ಹೇಳಿ ಅವರು ಎಲ್ಲೋದ್ರಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತಿದ್ರು. ಏಕೆಂದರೆ ಅವ್ರು ಸ್ವಲ್ಪ ಓಡಾಡೋದಕ್ಕೆ ಸ್ಕೂಲಿಂದ ಬಂದಿರ್ತಾರೆ, ಸುಸ್ತಾಗಿರುತ್ತೆ. ಹಾಗಾಗಿ ಮತ್ತು ಬೇಗ ನಿದ್ದೆ ಹೋಗ್ಬಿಡ್ತಾರೆ ಅವರು. ಹಾಗಾಗಿ ಎಲ್ಲರೂ ಎಲ್ಲಿ ಜಾಗ ಸಿಕ್ತು ಅಂತಂದರೆ ಕೂತ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ನನಗೆ ಈ ಸೆಟ್ ತುಂಬ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಇತ್ತು ಆ ಸೆಟ್ಟು. ಆಯಿತು, ನಮ್ಮ ಮನೆಯವ್ರು ಕೂತಿದ್ದಾರಲ್ಲ, ನಾನು ಒಂದ್ಸರಿ ಕೂತೇ ಎದ್ಬಿಡೋಣ ಅಂತ ಹೇಳಿ ನಾನು ಕೂತ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ನಿಮ್ಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ, ಬಾಯ್.